ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತೇ ನಾವು ತಗೊಂಡಿರ್ತಕ್ಕಂಥ ಚಾಪ್ಟರ್ ಹೆಸರು ಬಂದು ಇಂಟಿಗ್ರಲ್ಸ್. ಸೊ ಇವತ್ತು ನಾವು ತಗೊಂಡಿರ್ತಕ್ಕಂಥ ಚಾಪ್ಟರ್ ಹೆಸರು ಬಂದು ಇಂಟಿಗ್ರಲ್ಸ್. ಸೊ ಇಂಟಿಗ್ರಲ್ಸ್ ಅಲ್ಲಿ ನಿಮಗೆ ಈ ಸಲ ಬಹಳಷ್ಟು ಅಂಕಗಳು ಬರ್ತವೆ. ಸೊ ಇದು ಒನ್ ಶಾರ್ಟ್ ವಿಡಿಯೋ. ಸೊ ಫಸ್ಟಿಗೆ ನಾನು 1 ಮಾರ್ಕ್ ಕ್ವಶನ್ಸ್ ತಗೊಂಡಿದ್ದೀನಿ. ಸೊ 1 ಮಾರ್ಕ್ ಕ್ವಶನ್ಸ್ ಅಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ಇವ್ಯಾಲ್ಯುಯೇಟ್ ಇಂಟಿಗ್ರೇಷನ್ ಆಫ್ sec x into sec x plus tan x. ಈ ಪ್ರಶ್ನೆಯನ್ನು ತಗೊಂಡಿದ್ದೀನಿ ನೋಡ್ರಿ. ಇದರ ಸೊಲ್ಯೂಷನ್ ನೀವು ಈಸಿಯಾಗಿ ಮಾಡ್ಬೋದು. ಸೊ 1 ಮಾರ್ಕಿಂಗ್ ನೀವು ಡೆಫಿನೆಟ್ಲಿ ನೋಡ್ರಿ ಎಕ್ಸರ್ಸೈಸ್ 7.1 ಇಂದ ಬರುತ್ತೆ. ಸೊ ಎಕ್ಸರ್ಸೈಸ್ 7.1 ಇಂದ ಬರುತ್ತೆ. ಎಕ್ಸರ್ಸೈಸ್ 7.1 ಅಂದ್ರೆ ಬೇಸಿಕ್ ಇಂಟಿಗ್ರೇಷನ್. ಬೇಸಿಕ್ ಇಂಟಿಗ್ರೇಷನ್ ಅಂದ್ರೆ ಫಾರ್ಮುಲಾ ಬೇಸ್ಡ್ ಕ್ವಶನ್ ಇರುತ್ತೆ. ಸೊ ಡೈರೆಕ್ಟ್ ಫಾರ್ಮುಲಾಗಳನ್ನ ತುಂಬಿ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋದು. ನೋಡಿ ಇದನ್ನ ಏನು ಮಾಡ್ತೀನಿ ನಾನು, i is equal to ತಗೋತೀನಿ, ಇದನ್ನ ಮಲ್ಟಿಪ್ಲೈ ಮಾಡ್ಕೊತೀನಿ. sec x into sec x is sec square x plus sec x into tan x. ಸೊ as usual dx ಇರುತ್ತೆ ಇಲ್ಲ. ಸೊ ಇದಾದ ನಂತರ ಏನಾಗುತ್ತೆ ನೋಡ್ರಿ, sec square x ದ ಇಂಟಿಗ್ರೇಷನ್ ಏನಾಗುತ್ತೆ, what is the integration of sec square x? It is tan x plus sec x into tan x ಅದು sec x ಆಗುತ್ತೆ. ಇಂಟಿಗ್ರೇಷನ್ ಆಫ್ sec x into tan x is sec x. ಸೊ ಲಾಸ್ಟಿಗೆ ಒಂದು ಪ್ಲಸ್ ಇರುತ್ತೆ. ಸೊ ನೀವು ಡೈರೆಕ್ಟ್ ಆಗಿ ಈ ಸ್ಟೆಪ್ ಇದ್ರೆ ಡೈರೆಕ್ಟ್ ಈ ಸ್ಟೆಪ್ ಬರೆದ್ರು ಕೂಡ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ನೋ ನೀಡ್ ಟು ವರಿ, ಯಾಕಂದ್ರೆ 1 ಮಾರ್ಕ್ ಪ್ರಾಬ್ಲಮ್ ಆಗಿರುತ್ತಲ್ಲ. ಸೊ ವೆರಿ ಇಂಪಾರ್ಟೆಂಟ್ ಈ ಪ್ಲಸ್ ಸಿ ಅನ್ನು ಮೆನ್ಷನ್ ಮಾಡಬೇಕು. ಪ್ಲಸ್ ಸಿ ಅನ್ನು ಮೆನ್ಷನ್ ಮಾಡಲಿಲ್ಲ ಅಂದ್ರೆ ಮಾರ್ಕ್ಗಳು ಕಟ್ ಆಗೋ ಚಾನ್ಸ್ ಇರುತ್ತೆ. ಸೊ ದಯವಿಟ್ಟು ಅದನ್ನ ಮೆನ್ಷನ್ ಮಾಡಿ. ನೆಕ್ಸ್ಟ್ ನೋಡಿ, ಇವ್ಯಾಲ್ಯುಯೇಟ್ cosec x into cosec x plus cot x dx. ನೋಡಿ ಇನ್ನೊಂದು ಹೇಳ್ಬೇಕು ನಿಮ್ಗೆ, PU ಬೋರ್ಡ್ ಇವ್ಯಾಲ್ಯೂಯೇಷನ್ ಒಳಗೆ ಹಾಫ್ ಮಾರ್ಕ್ ಇರೋದಿಲ್ಲ. ದೇ ವಿಲ್ ಗಿವ್ ಫುಲ್ ಮಾರ್ಕ್ ಓನ್ಲಿ. ಇದು 1 ಮಾರ್ಕ್ ಕೇಳಿದಾಗ ನಿಮ್ಗೆ ಪ್ಲಸ್ ಸಿ ಇರಲಿಲ್ಲ ಅಂದ್ರೆ, ಇಫ್ ಯು ಗೆಟ್ 99 or 100, ಈ ಪ್ಲಸ್ ಸಿ ಇರಲಿಲ್ಲ ಅಂದ್ರೆ 0 ಆಗಿಬಿಡುತ್ತೆ ಅದು. ಓಕೆ, ಪ್ಲಸ್ ಸಿ ಬರ್ದಾಗ ಅಷ್ಟೇ ಕಂಪ್ಲೀಟ್ 1 ಮಾರ್ಕ್ ಸಿಗುತ್ತೆ. ಇದಷ್ಟು ಬರೆದ್ರು ಮಾರ್ಕ್ ಸಿಗಲ್ಲ. ಬಟ್ ಇಫ್ ಯು ಆರ್ ಗೆಟಿಂಗ್ ಬಿಲೋ 90 ದೆನ್ ನಾವು ನಿಮ್ಗೆ ಸಿಗಬಹುದು. ಬಟ್ 90 ಪ್ಲಸ್ ಆದ್ಮೇಲೆ ಏನಾಗುತ್ತೆ, 2 ರಿಂದ 3 ಮಂದಿ ಕಡೆ ಪೇಪರ್ ಚೆಕ್ ಆಗೋದ್ರಿಂದ ಸೊ ಅವಾಗ ಮಾರ್ಕ್ಸ್ ಕಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೆ ದಯವಿಟ್ಟು ಗಮನ ಇಟ್ಟು ನೋಡ್ರಿ, ಇಂಡೆಫಿನೆಟ್ ಇಂಟಿಗ್ರಲ್ ಪ್ಲಸ್ ಸಿ ಬರೀಬೇಕು. ಸೆಕೆಂಡ್ ಪ್ರಶ್ನೆ ತಗೊಂಡಿದ್ದೀನಿ ನೋಡ್ರಿ ಇಲ್ಲಿ, ಇವ್ಯಾಲ್ಯುಯೇಟ್ cosec x into cosec x plus cot x. ಓಕೆ, ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸ್ ಇದೆ, ದಯವಿಟ್ಟು ಇದನ್ನ ಮಾಡ್ರಿ. cosec x into cosec x ಏನಾಗುತ್ತೆ, cosec square x ಆತು into cosec x into cot x is plus cosec into cot. ಇವಷ್ಟು ಕೂಡಿ dx ಆತು. ಸೊ ಇದು ಏನಾಯ್ತು ನೋಡ್ರಿ, ಇಂಟಿಗ್ರೇಷನ್ ಆಫ್ cosec square x ಏನಾಯ್ತು. ವಾಟ್ ಈಸ್ ಇಂಟಿಗ್ರೇಷನ್ ಆಫ್ cosec square x? ದಟ್ ಈಸ್ cot x. sec square x ಹೆಂಗೆ tan x ಅಲ್ಲ, cosec square x cot x. ಬಟ್ ಸಿ ಬಂದ ರಿಮೆಂಬರ್ ದೇರ್ ಮಸ್ಟ್ ಬಿ ಎ ಮೈನಸ್. ಮೈನಸ್ cot x ಆತು ಪ್ಲಸ್ cosec x into cot x ಅದು, cosec x into cot x ಅದು ಅಗೇನ್ ಇಟ್ ಈಸ್ ಓಕೆ. ಇಸ್ ಇಟ್ ರೆಕಾರ್ಡಿಂಗ್ ಪ್ರಾಪರ್ಲಿ? ಎಸ್. cosec x into cot x ಏನಾಗುತ್ತೆ, ಮೈನಸ್ cosec x ಆಗುತ್ತೆ, ಹೌದಾ, ಪ್ಲಸ್ ಸಿ. ಫೈನ್. ಸೊ ಇಲ್ಲಿ ನೋಡಿ ಥರ್ಡ್ ಒನ್ ಇಂಟಿಗ್ರೇಷನ್ ತಗೊಂಡಿದ್ದೀವಿ. i is equal to ಇಂಟಿಗ್ರೇಷನ್ ಆಫ್ x cube minus 1 divided by x square ಅದ. ಸೊ ಫಸ್ಟ್ ಸಪರೇಟ್ ಆಗಿ ಬರ್ಕೋತೀನಿ, x cube by x square minus 1 by x square. ಇದನ್ನ ಅಷ್ಟು ಇಂಟಿಗ್ರೇಷನ್ ಮಾಡಬೇಕು. ಏನಾಗುತ್ತೆ ನೋಡ್ರಿ, ಇದು x cube by x square ಅಂದ್ರೆ x ಆತು. ಸೊ minus 1 by x square ಅಂದ್ರೆ x to the power minus 2 ಆತು. ಸೊ ಇದು ಇಂಟಿಗ್ರೇಷನ್ ಮಾಡ್ರಿ, x ಇದು ಎಷ್ಟು ಆಗ್ತದೆ, x square by 2 ಆಗ್ತದೆ, ಹೌದಾ. x raised to minus 2 ಏನಾಗ್ತದೆ ನೋಡ್ರಿ, ಮೈನಸ್ ಆಫ್ minus 2 into, ಹೌದಾ. ಅಥವಾ minus 1 by x square ನಿಮಗೆ ಗೊತ್ತಿರ್ತದ, minus 1 by x ಅದು 1 by x square 1 by x. ಡೆರಿವೇಟಿವ್ ಆಫ್ 1 by x is minus 1 by x square. ಹಂಗ ಇಂಟಿಗ್ರೇಷನ್ ಆಫ್ minus 1 by x square is 1 by x. ಸೊ ನೀವು ಡೈರೆಕ್ಟ್ ಕೂಡ ಇಲ್ಲೇ ಮಾಡಬಹುದು. ಸೊ ಇದರ ಇಂಟಿಗ್ರೇಷನ್ x ಆತು, x ದ ಇಂಟಿಗ್ರೇಷನ್ x square by 2, ಇದದು minus 1 by x ಆಗುತ್ತೆ. ಆಲ್ರೆಡಿ ಮೈನಸ್ ಇರೋದ್ರಿಂದ ಪ್ಲಸ್ 1 by x ಪ್ಲಸ್ c. ಇಷ್ಟು ಬರೆದ್ರೆ 1 ಮಾರ್ಕ್ ಈಸಿಯಾಗಿ ಸಿಗುತ್ತೆ. ಐ ಹೋಪ್ ದಿಸ್ ಮಚ್ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಎಸ್. ಓಕೆ, ಸೊ ಇಲ್ಲಿ ನೋಡ್ರಿ, ನೆಕ್ಸ್ಟ್ ನಾನು 4th 5th 6th 3 ಪ್ರಶ್ನೆಗಳಿದಾವೆ ಈ ಕಡೆ. ಇದನ್ನ ತಗೋತ ನೋಡ್ರಿ, ಇಲ್ಲಿ ಸ್ವಲ್ಪ ಶಾರ್ಟ್ ಬರೀದನ್ನ ಯಾಕಂದ್ರೆ ಪ್ಲೇಸ್ ಸಾಂಗದ ಇವತ್ತು. sec square into 7 minus 4x dx. sec square x ಇಂಟಿಗ್ರೇಷನ್ ಏನಾಗ್ತದೆ, what is integration of sec square x is tan x. ಬಟ್ tan x ಅಂದ್ರೂ ಕೂಡ x ಜಾಗದಾಗಿಂದ ಒಂದು ಲೀನಿಯರ್ ಫಂಕ್ಷನ್ ಅದ. ಸೊ ಲೀನಿಯರ್ ಫಂಕ್ಷನ್ ಇತ್ತ ಅಂದ್ರೆ x ಜೊತೆ ಇರತಕ್ಕಂತ ಕೋಎಫಿಷಿಯಂಟ್ ಅನ್ನು ಡಿವೈಡ್ ಮಾಡ್ಕೋಬೇಕು ಅಷ್ಟೇ ನೋಡಿ. ಇದರ ಅಷ್ಟನ್ನು x ಅನ್ಕೊಂಡು ಡಿಫರೆಂಟ್ ಇಂಟಿಗ್ರೇಷನ್ ಮಾಡ್ತೀರಿ. ಸೊ ಅವಾಗ ಏನಾಗುತ್ತೆ, tan of 7 minus 4x plus c ಆಗುತ್ತೆ. ಬಟ್ x ಜೊತೆ ಏನದ 4 ಅದಲ್ಲ, ಆ 4 ಅನ್ನು ಡಿವೈಡ್ ಮಾಡ್ಕೋಬೇಕು ಅಷ್ಟೇ. ಇಷ್ಟು ಮಾಡಿದ್ರೆ ಮುಗಿತಲ್ಲ. 1 ಮಾರ್ಕ್ ಡೈರೆಕ್ಟ್ಲಿ ಈಸಿಯಾಗಿ ಸಿಕ್ಬಿಡುತ್ತೆ ನಿಮ್ಮ. ಸೊ ನಾಳೆ ಪ್ರಶ್ನೆಗಳು ಬೇರೆ ಇರಬಹುದು, ಇಲ್ಲಿ cosec square ಕೇಳಬಹುದು, ಅವಾಗ ಕೂಡ ನಾರ್ಮಲ್ ಇಂಟಿಗ್ರೇಷನ್ ಮಾಡ್ರಿ. ಇಲ್ಲಿ 4x ಬದಲಿ 3x ಕೇಳಬಹುದು,
2x ಕೇಳಬಹುದು ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ ಡಿವೈಡೆಡ್ ಬೈ 3 ಮಾಡ್ಕೊಳ್ಳಿ. ಇಲ್ಲೊಂದು ಬೇಸಿಕ್ ಕ್ವೆಶ್ಚನ್ ಅದ ನೋಡ್ರಿ, ಫೈಂಡ್ ಇಂಟಿಗ್ರೇಷನ್ ಆಫ್ 2x 3 cos x plus e raised to x. ಅಷ್ಟು ಫಾರ್ಮುಲಾ ಮೇಲೆ ಅದ. ಇಂಟಿಗ್ರೇಷನ್ ಆಫ್ 2x ಏನಾಗ್ತದ 2x square by 2, 2 is a constant, x is integration x square by 2 minus 3 cos x the integration ಏನಾಗುತ್ತೆ, what is integration of cos x, it is sin x ಹೌದಲ್ವಾ, ಪ್ಲಸ್ e raised to x ಏನಾಗುತ್ತೆ ಅಂದ್ರೆ e raised to x itself ಲಾಸ್ಟ್ ಪ್ಲಸ್ c ಹೌದಾ. ಸೊ ಆರ್ನೇ ನೋಡಿ ಇಲ್ಲಿ ತಗೊಳ್ತೀನಿ, I is equal to sin x plus cos x. ಇದು ಈಸಿಯೆಸ್ಟ್ ಅದೇ ಅದು. sin x ದ ಇಂಟಿಗ್ರೇಷನ್ ನೋಡಿ ಬಹಳ ಜನ ತಪ್ಪು ಮಾಡೋದು ಇಲ್ಲಿ. ಡಿಫರೆನ್ಷಿಯೇಷನ್ ಆಫ್ sin x is cos x, but integration of sin x is minus cos x, remember. Okay, so integration of sin x ಏನಾಗುತ್ತೆ minus cos x ಆಗುತ್ತೆ, ಪ್ಲಸ್ cos x ದ ಡೆರಿವೇಟಿವ್ minus sin x, but ಇಂಟಿಗ್ರೇಟ್ ಮಾಡಿದಾಗ ಪ್ಲಸ್ ಆಗುತ್ತೆ, minus cos x plus sin x plus c. ಸೊ 1 ಮಾರ್ಕ್ ನಿ ಈಜಿ ಆಗಿ ತಗೋಬಹುದು. ಸೊ 1 ಮಾರ್ಕ್ ಮಿಸ್ ಮಾಡ್ಕೋಬೇಡ್ರಿ, ಯಾಕಂದ್ರೆ ಬೇಸಿಕ್ ಇಂಟಿಗ್ರೇಷನ್ ಅದ, ಈಗ ಫಾರ್ಮುಲಾ ಮೇಲೆ ಇಂಟಿಗ್ರೇಷನ್ ಇರ್ತದೆ, ಅದೇನು ಟಫ್ ಇರೋದಿಲ್ಲ. ಸೊ ಟಫ್ ಇತ್ತಂದ್ರೆ ಬೇಕಿದ್ರೆ ನೀವು ಇದನ್ನ ಮಾಡಬಹುದು, ಬಟ್ ಈಜಿ ಇರೋದ್ರಿಂದ ಯು ಕ್ಯಾನ್ ಡೂ ದಿಸ್ ಅಂತ ಅನ್ಸುತ್ತೆ. ಸೊ ಪ್ಲೀಸ್ ನೋಡ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಈಗ ನಾನು ತಗೊಂಡಿರ್ತಕ್ಕಂಥ ಇನ್ನೊಂದು ಚಾಪ್ಟರ್ ಬಂದು 2 ಮಾರ್ಕ್ ಇದ್ದು ಇಂಟಿಗ್ರಲ್ಸ್ನೇ ಕಂಟಿನ್ಯೂ ಮಾಡಿದ್ದೀನಿ. 2 ಮಾರ್ಕ್ ಪ್ರಾಬ್ಲಮ್ ತಗೊಂಡಿದ್ದೀನಿ ನೋಡ್ರಿ, ಒಂದು 5-6 ಪ್ರಾಬ್ಲಮ್ ಮಾಡೋಣ, ಎಲ್ಲ ಡಿಫ್ರೆಂಟ್ ಟೈಪ್. ಸೊ ನೋಡಿ ಫಸ್ಟ್ ಒಂದು ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೋತೀನಿ, ಸ್ವಲ್ಪ ರೆಡ್ ಇರೋದ್ರಿಂದ ಓದಿ ಹೇಳ್ತೀನಿ, ರೆಡ್ ಅಷ್ಟೊಂದು ತಗೊಳಂಗಿಲ್ಲ. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಇಂಟು ಸೈನ್ ಆಫ್ ಕಾಸ್ ಎಕ್ಸ್ ಡಿ ಎಕ್ಸ್ ಈ ಟೈಪ್ ಇದೆ. ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಇಂಟು ಸೈನ್ ಆಫ್ ಕಾಸ್ ಎಕ್ಸ್ ಡಿ ಎಕ್ಸ್. ನೋಡ್ರಿ ಯಾವಾಗಲೂ ಕೂಡ ಇದನ್ನ ನೀವು ಮೆಥಡ್ ನೋಡ್ತಿದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಗೊತ್ತಾಗ್ತದೆ. ಮೊದಲೇ ಎರಡು ಪ್ರಾಬ್ಲಮ್ ಅದು ಹೆಂಗೆ ಗೊತ್ತಾಗ್ತದೆ, ನೀವು ರಿಪೀಟೆಡ್ ಆಗಿ ಪ್ರಾಕ್ಟೀಸ್ ಮಾಡಿರಬೇಕು. ಯೂಸುವಲಿ ಸೈನ್ ಮುಂದೆ ಕಾಸ್ ಬಂದು ಎರಡು ಫಂಕ್ಷನ್ಗಳು ಬಂದ್ರೆ ಇಟ್ಸ್ ಆಬ್ವಿಯಸ್ಲಿ ಸಬ್ಸ್ಟಿಟ್ಯೂಷನ್, ಯಾಕಂದ್ರೆ ಸೈನ್ ಡೆರಿವೇಟಿವ್ ಕಾಸ್ ಇರ್ತದೆ, ಕಾಸ್ ಡೆರಿವೇಟಿವ್ ಯಾವುದ್ರ ಡೆರಿವೇಟಿವ್ ಅಲ್ಲಿ ಇರ್ತದೆ ನೋಡ್ರಿ, ಡೆಫಿನೆಟ್ಲಿ ಇಟ್ ಇಸ್ ಅ ಸಬ್ಸ್ಟಿಟ್ಯೂಷನ್ ಮೆಥಡ್ ಇರ್ತದೆ. ಸೊ ಸಬ್ಸ್ಟಿಟ್ಯೂಷನ್ ಹೆಂಗೆ ತಗೋಬೇಕು, ಯೂಸುವಲಿ ರೂಟ್ ಒಳಗಿದ್ರೆ ತಗೋರಿ, ಬ್ರಾಕೆಟ್ ಒಳಗಿದ್ರೆ ತಗೋರಿ ಫಂಕ್ಷನ್ಸ್. ಇವು 95% ದೇ ವರ್ಕ್, 5% ದೇ ವಿಲ್ ನಾಟ್ ವರ್ಕ್. ಓಕೆ, ಬಿಕಾಸ್ ಅದನ್ನ ಸ್ವಲ್ಪ ನೀವು ವಿಚಾರ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗ್ತದೆ. ಇಲ್ಲಿ ನೋಡ್ರಿ, ಪುಟ್ cos x is equal to t ಮಾಡ್ಕೋರಿ, ಯಾಕಂದ್ರೆ ಬ್ರಾಕೆಟ್ ಒಳಗದ. ಸೊ ಇದು ಡಿಫರೆನ್ಷಿಯೇಷನ್ ಮಾಡಬೇಕು. ಡಿಫರೆನ್ಷಿಯೇಟಿಂಗ್ cos x is minus sin x dx is equal to dt. ಹೌದಾ. ಸೊ ನೋಡಿ ಹೆಂಗಾರ ಏನಾಗ್ತದೆ. ಸೊ ಇಲ್ಲಿ ಏನದ sin x dx ಅದ. ಸೊ sin x dx ಏನಾಗ್ಬಿಡ್ತದ minus dt ಆಗ್ತದೆ. ಸೊ sin x dx minus dt ಆಗ್ತದೆ. ತುಂಬ್ರಿ ಇಲ್ಲಿ sin x dx is minus dt, sin of cos x ಅಂದ್ರೆ sin of t, sin of t into minus dt. ಇದು minus into ಇರ್ತದ, ಸೊ ಅದಕ್ಕೆ ಮೈನಸ್ ಅನ್ನು ಹೊರಗೆ ತೆಗೆದುಬಿಡಿ. minus sin t dt, what is integration of sin t minus cos t. ಹೌದಾ, integration of sin t ಏನಾಗ್ತದ minus cos t. ಸೊ ಮೈನಸ್ ಆಲ್ರೆಡಿ ಹೊರಗದ, ಸೊ ಪ್ಲಸ್ cos t ಆಯ್ತು. ಸೊ ಯು ಕ್ಯಾನ್ ರೈಟ್ minus of minus cos t plus c. ಸೊ ಪ್ಲಸ್ cos t plus c. t ಅಂದ್ರೆ ಏನು ತುಂಬಿಕೊಂಡಿರಿ, cos x. ಸೊ cos of cos x plus c. ಈ ಟೈಪ್ ಮಾಡಬೇಕು. ಸೊ ಈ ಟೈಪ್ ಮಾಡಿದ್ರೆ ನೀವು 2 ಮಾರ್ಕ್ ಈಸಿಯಾಗಿ ಸಿಗ್ತದೆ. ಇಲ್ಲೊಂದು ಪ್ರಶ್ನೆ ಅದ ನೋಡ್ರಿ, ಇದು ಕೂಡ ರೆಡ್ ಅಲ್ಲಿ ಬರ್ತಿದ್ದೀನಿ, ರೆಡ್ ಅಷ್ಟೊಂದು ಕ್ಲಿಯರ್ ಆಗಿ ಮೂಡ್ತಾ ಇಲ್ಲ, ಇರಲಿ ನೋಡಿ. I is equal to x square divided by 1 plus x raised to 6 dx. ಹೌದಾ, x square divided by 1 plus x raised to 6 dx ಅದ. ಇಲ್ಲಿ ಗಮನ ಇಟ್ಟು ನೋಡ್ರಿ, ಏನದ ನೋಡ್ರಿ, ಇನ್ನೊಂದ್ಸಲ ಬರೀತಾನೆ, ಬ್ಲ್ಯಾಕ್ ಒಳಗ ಕ್ಲಿಯರ್ ಆಗಿ ಗೊತ್ತಾಗ್ತದ ನಿಮ್ಮ ಪ್ರಶ್ನೆ. ಓಕೆ, ಇಲ್ಲಿ ಮ್ಯಾಲ x ಸ್ಕ್ವೇರ್ ಅದ, ಕೆಳಗೆ x raised to 6 ಅದ. ಸೊ 2 ಟೇಬಲ್ ಒಳಗೆ 6 ಬರ್ತದ, ದಟ್ ಮೀನ್ಸ್ 2 ಮಲ್ಟಿಪಲ್ 6 ಆಗ್ತದೆ. ಸೊ ಅವಾಗ ಇದ್ದಾಗ ನೀವು ಅದನ್ನ x ಕ್ಯೂಬ್ ಸ್ಕ್ವೇರ್ ಬರ್ಕೋಬಹುದಾ, ಹೌದಾ. ಸೊ x ಕ್ಯೂಬ್ ಸ್ಕ್ವೇರ್ ಬರ್ಕೊಂಡ್ರೆ ಅಂದ್ರೆ ಸೊ ಅಥವಾ x ಸ್ಕ್ವೇರ್ ಕ್ಯೂಬ್ ಬರ್ಕೋಬಹುದು, ಯಾಕಂದ್ರೆ ಇದ್ರ ಡಿಫರೆನ್ಷಿಯೇಷನ್ ಒಳಗೆ x ಸ್ಕ್ವೇರ್ ಬರ್ಬೇಕ್ರಿ. ನೋಡ್ರಿ ಈಗ ನಾನು x ಸ್ಕ್ವೇರ್ ಕ್ಯೂಬ್ ಬರ್ಕೊಂಡಿ ಅಥವಾ x ಕ್ಯೂಬ್ ಸ್ಕ್ವೇರ್ ಬರ್ಕೊಂಡಿ ಅಂದ್ರೆ ಏನ್ ಡಿಫರೆನ್ಸ್ ಆಗ್ತದೆ ನೋಡ್ಬೇಕು. ಅವಾಗ ನೀವು ಇದನ್ನ t ಅಂತ ತುಂಬಿಕೋಬಹುದು, ಹೌದಾ. ನೋಡ್ರಿ ಇನ್ನು ಹೆಂಗೆ ಬರೀತು ನೋಡ್ರಿ, I is equal to integration of x square divided by 1 plus x cube square ಬರ್ಬೋದು. ಯಾಕೆ ಬರ್ಬೋದು, if I put x cube equal to t, ನನಗೆ ಬರುವಂತ ಡಿಫರೆನ್ಷಿಯೇಷನ್ 3x square ಆಗ್ತದೆ. ಸೊ ಆಲ್ರೆಡಿ x square ಅದ, 3 is a constant one. ಸೊ ಅದನ್ನ ಬ್ಯಾಲೆನ್ಸ್ ಮಾಡ್ಕೋಬಹುದು. ಯಾವ ಕಾನ್ಸ್ಟೆಂಟ್ ಗಳನ್ನು ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಇಂಟಿಗ್ರೇಷನ್. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನಾನು 5ನೇ ಪ್ರಶ್ನೆ ಮತ್ತು 6ನೇ ಪ್ರಶ್ನೆ ಅಂತ ತಗೊಂಡಿದ್ದೀನಿ. ಸೊ ಇಲ್ಲಿ ಏನದ ನೋಡ್ರಿ, cos 2x minus cos 2 alpha divided by cos x minus cos alpha dx ಅದ, ಹೌದಾ.
ಸೊ ಇನ್ನು ಯಾವ ತರ ಸಾಲ್ವ್ ಮಾಡಬೇಕು ನೋಡ್ರಿ. cos 2x and 2 cos square x minus 1 ಬರೀಬೇಕು. cos 2 alpha ನ minus 2 cos 4 alpha minus 1 ಬರ್ಕೋತೀರಿ. ಸೊ ಅವಾಗ minus 1 plus 1 ಕ್ಯಾನ್ಸಲ್ ಆಯ್ತು, 2 ಕಾಮನ್ ತೆಗಿತೇನೆ. 2 ಕಾಮನ್ ತೆಗೆದಾಗ ಏನು ಉಳಿತು ನೋಡ್ರಿ, cos square x minus cos square alpha ಡಿವೈಡೆಡ್ ಬೈ ಕೆಳಗೆ ಏನಿದೆ cos x minus cos alpha. ಸೊ 2 ಕಾಮನ್ ತೆಗೆದೆ, ಒಳಗೆ ಏನು ಉಳಿತು cos x plus cos alpha into cos x minus cos alpha by the formula a plus b into a minus b. cos square x minus cos square alpha a plus b into a minus b. ಸೊ ಅದರ ಫಾರ್ಮುಲಾ ಇದು ಬಂತು. ಸೊ ಅವಾಗ ಕೆಳಗೆ ಏನು ಉಳಿತು ರೀ, ಪೂರ್ತಿ ಕೆಳಗೆ cos x minus cos alpha ಉಳಿತು. cos x minus cos alpha ಉಳಿತು ಅಂದ್ರೆ ಈ cos x minus cos alpha, ಈ cos x minus cos alpha ಹೋತು. cos x plus cos alpha ಅದಷ್ಟೇ ಇಂಟಿಗ್ರೇಷನ್ ಮಾಡಬೇಕು. ನೋಡ್ರಿ ಬಹಳ ಜನ ಇಲ್ಲೇ ತಪ್ಪಿರಿ, ಇಂಟಿಗ್ರೇಷನ್ ಆಫ್ cos x sin x ಬರ್ತೀರಿ, cos alpha ಏನು ಬರ್ಬಿಡ್ತೀರಿ, sin alpha ಬರ್ಬಿಡ್ತೀರಿ. ಯು ವಿಲ್ ಲೂಸ್ ದ ಮಾರ್ಕ್ಸ್. ಹಂಗೆ ಬರೀಬಾರ್ದು. ಸೊ ನೋಡ್ರಿ cos x sin x ಆಗುತ್ತೆ, ಬಟ್ cos alpha ಅದು cos alpha is a constant. You have to mention it as x cos alpha ಅಥವಾ cos alpha into x. ಯಾಕಂದ್ರೆ ಇಂಟಿಗ್ರೇಷನ್ ಆಫ್ 3 ಅಂದ್ರೆ 3x, ಹಂಗೆ ಇಂಟಿಗ್ರೇಷನ್ ಆಫ್ cos x ಅಂದ್ರೆ cos x. ಇನ್ cos alpha ಅಂದ್ರೆ cos alpha into x ಕಾನ್ಸ್ಟೆಂಟ್. ಓಕೆ, ಇನ್ನು ಆರನೇದನ್ನು ತಗೊಂಡಿದ್ದೀನಿ ನೋಡ್ರಿ, ನಾನು 3-4 ಆಕ್ಚುಲಿ ವಿಡಿಯೋಸ್ ಮಿಸ್ ಆಗಿದೆ, ವಾಪಸ್ ಹೇಳ್ತೀನಿ ಈಗ. e raised to x into 1/x minus 1/x square dx. ನೋಡಿ ಹಿಂಗಿದ್ದಾಗ e raised to x ಅದ, ಇಲ್ಲಿ ಏನಾದ್ರೂ f of x plus f dash of x ಇತ್ತಂದ್ರ, ಈ ಫಾರ್ಮ್ ಒಳಗೆ ಇತ್ತಂದ್ರ f of x plus f dash of x ಒಂದ ಕಡೆ ಇತ್ತು ಅಂದ್ರೆ ಫಸ್ಟ್ ಇರತಕ್ಕಂತ e raised to x ಮತ್ತು ಫಸ್ಟ್ ಟರ್ಮ್, that means e raised to x into f of x will be the answer. ಅಂದ್ರೆ e raised to x ಫಸ್ಟ್ ಟರ್ಮ್ is 1/x, so e raised to x into 1/x will be the answer. ಸೊ ಈ ಟೈಪ್ ಮಾಡ್ಬೇಕಾ. ಸೊ 3-4 ತಗೋತೀನಿ ನೋಡ್ರಿ, ಈಗ 5-6 ಮುಗಿಸಿದೆ ನಾನು, ಅಥವಾ ಇವಕ್ಕೆ 3-4 ಅನ್ಕೊಂಡು ನೆಕ್ಸ್ಟ್ 5 ಅಂತ ಹೆಂಗಾದ್ರೂ ತಗೋ. ಓಕೆ, ಸೊ ಇನ್ನೊಂದೆರಡು ಪ್ರಾಬ್ಲಮ್ ತಗೋತೀನಿ ನೋಡ್ರಿ, ಸೇ ಥರ್ಡ್ ಒನ್ ಆರ್ ಫಿಫ್ತ್ ಒನ್. ಇಂಟಿಗ್ರೇಷನ್ ಆಫ್ e raised to tan inverse x divided by 1 plus x square dx. ಇನ್ನೊಂದು ಲಾಸ್ಟ್ ಒನ್ ಅಥವಾ ಫೋರ್ತ್ ಒನ್, ಇಂಟಿಗ್ರೇಷನ್ ಆಫ್ 2 to 3 x divided by x square plus 1. ಓಕೆ, ಅಥವಾ ಆಗಲೇ ನೋಡಿ i equal to ಏನಾಯ್ತು ನೋಡ್ರಿ, ಇಲ್ಲಿ ನೋಡ್ರಿ e to the power tan inverse x 1 plus x square, tan inverse x is 1 upon 1 plus x square. ಸೊ ಇದರ ಡಿಫರೆನ್ಷಿಯೇಷನ್ ಇಲ್ಲಿ ಇದೆ, obviously it is a substitution method ಆಗಿರ್ತದೆ. ಯಾವ್ದ್ರ ಡೆರಿವೇಟಿವ್ ಅಲ್ಲೇ ಕಾಣ್ತದ ಸಬ್ಸ್ಟಿಟ್ಯೂಷನ್ ಮೆಥಡ್, ಅಥವಾ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಪವರ್ ಒಳಗಿದ್ದು ತುಂಬ್ಕೋರಿ, ಅಲ್ಲಿ ಏನಾದ್ರು ಡೆರಿವೇಟಿವ್ ಕಾಣ್ತದ ನೋಡ್ರಿ, ಪವರ್ ಒಳಗಿದ್ದು ರೂಟ್ ಒಳಗಿನ ತುಂಬ್ಕೊಂಡ್ರೆ ಅಲ್ಲೇ ಸಮೇತ ಡೆರಿವೇಟಿವ್ ಅದಾವ ನೋಡ್ರಿ, ಬ್ರಾಕೆಟ್ ಒಳಗಿದ್ದು ತುಂಬ್ಕೋರಿ ಡೆರಿವೇಟಿವ್ ಅದಾವ ನೋಡ್ರಿ. ಸೊ ಇಲ್ಲಿ ಪವರ್ ಒಳಗಿದ್ದು ತುಂಬ್ಕೋತನ, ದಟ್ ಈಸ್ put tan inverse x is equal to t. ಹೌದಾ, tan inverse x ದಲ್ಲಿ t ತುಂಬ್ರಿ, ಡಿಫರೆನ್ಷಿಯೇಷನ್ ಆಫ್ tan inverse x I will get 1 upon 1 plus x square dx is equal to t. 1 upon 1 plus x square ಏನು ಇಲ್ಲ ಅಂದ್ರೆ 1 ಇರ್ತದ, ಇದಷ್ಟು 1 upon 1 plus x square dx ಆತು, ಇದು dt ಆತು. So that will give me e is equal to e raised to t 1 upon 1 plus x square dx ಅಂದ್ರೆ ಅದು dt ಆತು. e raised to t dt ದ ಇಂಟಿಗ್ರೇಷನ್ e raised to t plus c. ಯಾಕಂದ್ರೆ ಇಂಟಿಗ್ರೇಷನ್ ಆಫ್ e raised to t ಅಂದ್ರೆ e raised to t ನ ಆಗುತ್ತೆ, ಇಂಟಿಗ್ರೇಷನ್ ಆಫ್ e raised to x ಅಂದ್ರೆ e raised to x ನ ಆಗುತ್ತೆ. It is e raised to x is something that will never change whether you differentiate it or integrate it. So e raised to t ಅದರದ ಇಂಟಿಗ್ರೇಷನ್ e raised to t ನ ಆಗುತ್ತೆ, ಬಟ್ t ಅಂದ್ರೆ ಏನದ ಅದನ್ನ ವಾಪಸ್ ತುಂಬಿಕೊರಿ, e raised to tan inverse x plus c. ಸೊ ಇಷ್ಟನ್ನ ನೀವು ಪರ್ಫೆಕ್ಟ್ ಆಗಿ ಮಾಡ್ಕೋಬೇಕು. ಫೈನಲ್ ಫೋರ್ತ್ ಒನ್, I is equal to 2 to 3 x divided by x square plus 1. Okay, 2 to 3 x divided by x square plus 1. ಅದಾ ಇದರ ಇಂಟಿಗ್ರೇಷನ್ ಮಾಡಿದ್ರೆ ಏನಾಗ್ತದೆ ನೋಡ್ರಿ, put x square equal to t ಮಾಡ್ರಿ. x square the differentiation 2x dx is equal to dt. 2x dx is equal to dt ಆಗ್ತದೆ. ಸೊ ನನಗೆ ಬೇಕು x dx ಅಷ್ಟೇ ಇಲ್ಲಿ. ಸೊ x dx is equal to ಏನಾಯ್ತು, dt by 2 ಆಯ್ತು. ಸೊ ಅವಾಗ ಏನಾಯ್ತು ನೋಡ್ರಿ, 2 to 3 x dx ಅಂದ್ರೆ dt ಅದ, x square plus 1 ಅಂದ್ರೆ t ಅದ, ರೈಟ್. ಸೊ ಲೆಟ್ ಮಿ ಟೇಕ್ ದಿಸ್ as x square plus 1. ಹೌದಾ, x square plus 1 ಅಂದ್ರೆ t ಅದ. ಸೊ ಅವಾಗ ಏನಾಯ್ತು ನೋಡ್ರಿ, ಇದು dt divided by t. ಸೊ dt divided by t ಅಂದ್ರೆ ಏನಾಯ್ತು ನೋಡ್ರಿ, ಸಾರಿ dt by 2 ಅದ ಇಲ್ಲಿ. x dx ಅಂದ್ರೆ dt by 2 ಅದ. ಸೊ ದಟ್ ಮೀನ್ಸ್ 1 by t into dt by 2. ಸೊ 2 ಹೊರಗೆ ತೆಗಿತಾನ, 1 by 2 integration of 2 to 3 1 by t dt. ಸೊ 1 by t dt ಎಷ್ಟು ಆಗ್ತದ್ರಿ, ಇಂಟಿಗ್ರೇಷನ್ log t ಆಗ್ತದ, ಹೌದಾ, 2 times log t. ಬಟ್ log t ಏನು ಅಪ್ಲೈ ಮಾಡ್ಕೊಂಡು ನಾನು 2 to 3 ಅಪ್ಲೈ ಮಾಡ್ಕೋಬೇಕು. ಸೊ I is equal to 2 times log t ದು log 3
minus log 2. log 3 minus log 2 ಅಂದ್ರೆ ಏನಾಯ್ತು 2 times log 3 by 2. ಇದು ಡೆಫಿನೆಟ್ ಇಂಟಿಗ್ರಲ್ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ನೀವು ಏನು ಹಾಕೋಬಾರ್ದು ಇಲ್ಲಿ ಪ್ಲಸ್ ಇ ಹಾಕೋಬಾರ್ದು. ಓಕೆ, ಸೊ ಇಷ್ಟು ಇದು 2 ಮಾರ್ಕಿನ. ಇನ್ನೊಂದು 2 ಅಥವಾ 3 ಪ್ರಶ್ನೆಗಳನ್ನು ಸಾಧ್ಯ ನೋಡಿ ಬೇಡ. 2 ಮಾರ್ಕಿನ ಐ ಥಿಂಕ್ ಇನಫ್. ಇಂಥ ಪ್ರಶ್ನೆಗಳು ಬರ್ತಾವೆ. 2 ಮಾರ್ಕಿನೊಳಗೆ ಇಂಥ ಪ್ರಶ್ನೆಗಳು ಹೆಚ್ಚಿಗೆ ಬರ್ತಾವೆ. ಆ್ಯಂಡ್ ಮೇನ್ಲಿ ನೋಡ್ರಿ ಇಲ್ಲಿ ನಾನು ಹೇಳ್ತಾ ಇರೋದು ನಿಮಗೆ 5 ಮಾರ್ಕಿನ ಪ್ರಶ್ನೆಗಳನ್ನು ನೆಕ್ಸ್ಟ್ ಬಿಫೋರ್ ಗೋಯಿಂಗ್ ಟು 3 ಮಾರ್ಕ್ ನಾನು 5 ಮಾರ್ಕಿಂದ ಹೇಳ್ಬಿಡ್ತೀನಿ ನೋಡಿ ನಿಮಗೆ. 5 ಮಾರ್ಕಿನ ಪ್ರಶ್ನೆಗಳನ್ನು ಮಾಡ್ಕೊಳ್ಳಿ ಹೋಗಬೇಡ್ರಿ. ಈ ಇಯರ್ ಇರಲಿ ಯಾವುದೇ ಇಯರ್ ಇರಲಿ, 2021 ಇರ್ಬೋದು, 22 ಇರ್ಬೋದು, 23 ಇರ್ಬೋದು, ಯಾವುದೇ ಇಯರ್ ಬರಲಿ, ಫ್ರಾಮ್ ದ ಇಂಟಿಗ್ರಲ್ಸ್ ಐ ಸ್ಟ್ರಿಕ್ಟ್ಲಿ ಆರ್ ಐ ಸಜೆಸ್ಟ್ ಯು ಟು ಡೋಂಟ್ ಡೂ ದೀಸ್ 5 ಮಾರ್ಕ್ ಕ್ವೆಶ್ಚನ್ಸ್. ಯಾಕೆ ಮಾಡಬಾರ್ದು ಅಂತ ಹೇಳ್ತೀನಿ ನಿಮಗೆ. ಸರ್ ಈಸಿ ಅದಾವ ಥಿಯರಮ್ಸ್ ಅಂತ ತಿಳ್ಕೊಳ್ತೀವಿ. ಬಟ್ ನೋಡಿ 7.4 7.7 ಕಂಪ್ಲೀಟ್ ಆಗಿ ಬಿಡಿಸ್ಬೇಕು ನೀವು 5 ಮಾರ್ಕ್ಸ್. ಮೇನ್ಲಿ ಏನಾಗುತ್ತೆ ಹೇಳ್ತಾನೆ 6 ಥಿಯರಮ್ ಒಂದು ಪ್ರೂಫ್ಸ್ ಮಾಡಬೇಕು, ಅದ್ರ ಮೇಲೆ ಪ್ರಾಬ್ಲಮ್ಸು ಮಾಡ್ಕೋಬೇಕು. ಮುಂದೆ ನೆಕ್ಸ್ಟ್ ಥಿಯರಮ್ಸ್ 3 ಥಿಯರಮ್ಸ್ 7.7 ಒಳಗೆ ಅಲ್ಲಿ 3 ಥಿಯರಮ್ ಮಾಡಬೇಕು, ಅದ್ರ ಮೇಲೆ ಪ್ರಾಬ್ಲಮ್ಸು ಮಾಡ್ಕೋಬೇಕು. ಸೊ 9 ಥಿಯರಮ್ ಒಂದು ಥಿಯರಮ್ ಮೇಲೆ ನೀವು ಅಟ್ಲೀಸ್ಟ್ 2 ರಿಂದ 3 ಪ್ರಾಬ್ಲಮ್ ಹೇಳಿದ್ರು ಅವು 27 ಆದವು. 9 ಥಿಯರಮ್ ಅದು 36 ಪ್ರಾಬ್ಲಮ್ಸ್ ಅಥವಾ 36 ಸಲ ನೀವು ಪ್ರಾಕ್ಟೀಸ್ ಮಾಡಬೇಕು. 36 ಪ್ರಾಬ್ಲಮ್ಸ್ ಮಾಡ್ಕೊಂಡಾಗ ನಿಮಗೆ ಒಂದು 5 ಮಾರ್ಕ್ ಕ್ವಶನ್ ಸಿಗ್ತದೆ. ಬರೀ ಥಿಯರಮ್ ಇರೋದಿಲ್ಲ 5 ಮಾರ್ಕಿಗೆ, ಥಿಯರಮ್ 3 ಮಾರ್ಕಿಗೆ ಪ್ಲಸ್ ಜಾಯಿಂಟ್ ಆಗಿ 2 ಮಾರ್ಕಿಗೆ ಒಂದು ಕ್ವಶನ್ ಇರ್ತದೆ. ವೈ ಯು ಸಿಂಪ್ಲಿ ವೇಸ್ಟ್ ದ್ಯಾಟ್. ಓಕೆ, ಆ 36 ಪ್ರಾಬ್ಲಮ್ ನೀವು ಬೇರೆ ಚಾಪ್ಟರ್ದಾಗ ಯಾವ್ದಾರು ಹಾಕಿದ್ರಿ ಅಂದ್ರೆ 5 ಮಾರ್ಕಿಗೆ ಡೆಫಿನೆಟ್ಲಿ 2 ರಿಂದ 3 ಕ್ವಶನ್ ಆಗ್ತಾವೆ. ಈ ಇಯರ್ ಅಂತೂ 2022 ಒಳಗೆ 12 ಕ್ವಶನ್ ಅದಾವ 5 ಮಾರ್ಕಿಗೆ. ಸಿಕ್ಕಾಪಟ್ಟಿ ಎಕ್ಸ್ಟ್ರಾ ಅದಾವೆ, 2 ಎಕ್ಸ್ಟ್ರಾ ಅದಾವೆ, ಮತ್ತೆ 10 ಇದ್ದು 12 ಅದಾವೆ. ಉಳಿದಿಯರು ಮಾಡ್ಕೊಳ್ಳೋದು ನಡೀತದೆ. ಬೇರೆ ಈಸಿಯೆಸ್ಟ್ ಚಾಪ್ಟರ್ಸ್ ಅದಾವೆ, ಮ್ಯಾಟ್ರೈಸಿಸ್, ಡಿಟರ್ಮಿನೆಂಟ್ಸ್, ರಿಲೇಷನ್ ಅಂಡ್ ಫಂಕ್ಷನ್ ತಿಳಿತಿಲ್ಲ. ಸೊ ಅದಕ್ಕೆ 5 ಮಾರ್ಕಿಗೆ ಇಂಟಿಗ್ರಲ್ಸ್ ಸ್ಕಿಪ್ ಮಾಡಬೇಕು ಬೆಟರ್. ಬಟ್ ನೀವು ಇಂಟಿಗ್ರಲ್ಸ್ ಭಾಳ ಫೇವ್ರೇಟ್ ಇದ್ರಿ, ನೀವು ಭಾಳ ಇಂಟಿಗ್ರಲ್ಸ್ ಫೇವ್ರೇಟ್ ಇತ್ತು, ಪರ್ಫೆಕ್ಟ್ ಇತ್ತು ಅಂದ್ರೆ ಸೊ ನೀವು ಬೇಕಿದ್ರೆ ಇದು ಮಾಡ್ಕೋಬಹುದು. ಕೆಲವೊಂದು ಜನ ಕೇಳ್ತಾರೆ ಸರ್ ಸಿ ಇ ಟಿ ಮತ್ತೆ ಹೆಲ್ಪ್ ಆಗಲ್ಲ 5 ಮಾರ್ಕ್. ಈ ಥರ ಫಾರ್ಮುಲಾ ಇರ್ತಾವಲ್ಲ ಇವು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, ಈ ಥರವಲ್ಲ ಈ ಫಾರ್ಮುಲಾಗಳು ಹೇಳ್ತಾ ಇದ್ದಾರೆ. ಇವು ಹೆಲ್ಪ್ ಆಗೋದಿಲ್ಲ ಸಿ ಟಿ 100% ಹೆಲ್ಪ್ ಆಗ್ತಾವು. ಸೊ ಸಿ ಟಿ ಪರ್ಪಸ್ ಆದ್ರೆ ಜಸ್ಟ್ ರಿಮೆಂಬರ್ ದ ಫಾರ್ಮುಲಾ. ಥಿಯರಮ್ ಯಾಕೆ ಮಾಡ್ಲಿಕ್ಕೆ ಹೋಗ್ತೀರಿ ಹೌದಾ? ಸಿ ಟಿ ಅಥವಾ ಜೆ ಡಬ್ಲ್ಯೂ ಪರ್ಪಸ್ ಫಾರ್ಮುಲಾಗಳನ್ನ ಪ್ರಾಪರ್ ಆಗಿ ರಿಮೆಂಬರ್ ಮಾಡ್ಕೋರಿ ಅಷ್ಟೇ. ಓಕೆ, ಇಷ್ಟು ಮಾಡ್ರಿ. ಇದು ಪರ್ಟಿಕ್ಯುಲರ್ಲಿ ನನ್ನ ಸಜೆಷನ್. ಯಾಕಂದ್ರೆ ಲಾಸ್ಟ್ ಮೂಮೆಂಟಿಗೆ ಪ್ರಿಪೇರ್ ಆಗ್ತಿದ್ರೆ ಈ ಟೈಪ್ ಮಾಡ್ರಿ ಅಂತ ಹೇಳ್ತಾರೆ. ಟ್ರಿಕ್ ಇದೆ, ಸಜೆಷನ್. ಬಟ್ ನೀವು ಇಫ್ ಯು ಆರ್ ರಿಯಲಿ ಗುಡ್ ಇನ್ ಇಂಟಿಗ್ರೇಷನ್ ಆರ್ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಇನ್ ಇಂಟಿಗ್ರೇಷನ್ ದೆನ್ ಗೋ ಫಾರ್ ದ 5 ಮಾರ್ಕ್. ನೋ ನೀಡ್ ಟು ವರಿ. ಬಟ್ ಐ ಸಜೆಸ್ಟ್ ದಟ್, ಯಾಕಂದ್ರೆ ನನಗೆ ಒಂದು 8 ವರ್ಷದ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಟೀಚಿಂಗಲ್ಲಿ ನನ್ನ ಸ್ಟೂಡೆಂಟ್ಸ್ ಹೆಚ್ಚಾಗಿ ನೋಡಿರೋದ್ರಿಂದ, ಸೊ ಅದರಿಂದ ದಿಸ್ ಇಸ್ ಬೆಟರ್ ಅಂತ ನನಗೆ ಅನಿಸುತ್ತೆ. ಓಕೆ, ಓಕೆ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಈಗ 2 ಪ್ರಶ್ನೆಗಳನ್ನು ತಗೊಂಡಿದ್ದೀನಿ 2 ಮಾರ್ಕಿಗೆ. ಸೊ ಒಂದು ಡೆಫಿನೆಟ್ ಇಂಟಿಗ್ರಲ್ ಮೇಲೆ ಅದ, ಒಂದು ಸಬ್ಸ್ಟಿಟ್ಯೂಷನ್ ಮೇಲೆ ಅದ. ಸೊ ಒಂದು ಸಬ್ಸ್ಟಿಟ್ಯೂಷನ್ ಮಾತ್ರ ಫಿಕ್ಸ್ ಕ್ವಶನ್ ನೆನಪಿಟ್ಕೊಂಡ್ಬಿಟ್ರಿ. 100% ಒಂದಂತರ ಒಂದೇ ಬರ್ತದೆ. ಒಂದು ಡೆಫಿನೆಟ್ ಇಂಟಿಗ್ರಲ್ ಮೇಲೆ ಬರ್ತದೆ, ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಥವಾ ಪಾರ್ಷಿಯಲ್ ಫ್ರಾಕ್ಷನ್ ಮೇಲೆ, ಬೈ ಪಾರ್ಟ್ಸ್ ಮೇಲೆ ಅಥವಾ ಬೇಸಿಕ್ ಮೆಥಡ್ ಮೇಲೆ ಬರ್ತದೆ ಒಂದು ಪ್ರಶ್ನೆ. ಸೊ ದಯವಿಟ್ಟು ಗಮನ ಇಟ್ಕೊರಿ 2 ಮಾರ್ಕಿಗೆ. ನೋಡಿ ಹೆಂಗದ ಪ್ರಶ್ನೆಗಳು ಹೆಂಗೆ ಬರ್ತಾವೆ ನೋಡ್ರಿ. 2 ಮಾರ್ಕಿನ 2 ಬರ್ತಾವೆ, 3 ಮಾರ್ಕಿನ 2 ಬರ್ತಾವೆ, 5 ಮಾರ್ಕಿನ ಒಂದು, 6 ಮಾರ್ಕಿನ ಒಂದು, 1 ಮಾರ್ಕಿನ ಒಂದು. ಸೊ ಟೋಟಲ್ 2 ಮಾರ್ಕ್ಸ್. ಸೊ ನಾವು 1 ಮಾರ್ಕಿನ 2 ಮಾರ್ಕಿನ ಮಾಡ್ಲಿಕ್ಕೆ ಈಗ 3 ಮಾರ್ಕಿನ ಅಷ್ಟು ಮಾಡು. ಅಂಡ್ ಆಸ್ ಐ ಸೋಡ್ ಅರ್ಲಿಯರ್ 5 ಮಾರ್ಕಿನ ಸ್ಕಿಪ್ ಮಾಡಿ. ವಿದೌಟ್ ವರಿ ಯು ಸ್ಕಿಪ್ 5 ಮಾರ್ಕ್. ಇವೊಂದು ಯು ಕ್ಯಾನ್ ಸ್ಕಿಪ್ 6 ಮಾರ್ಕ್ ಆಲ್ಸೋ. 6 ಮಾರ್ಕಿಂದು ಡೆಫಿನೆಟ್ ಇಂಟಿಗ್ರಲ್ ಮೇಲೆ ಬರ್ತದೆ, ಲಾಸ್ಟ್ ಅದಲ್ಲ. ಸೊ ಡೆಫಿನೆಟ್ ಇಂಟಿಗ್ರಲ್ಸ್ ಥಿಯರಮ್ ಅದಾವ 7.11 7.11 ಒಳಗೆ. ಸೊ ಅಲ್ಲಿ ನೀವು ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಬೋದು ಇಫ್ ಯು ಆರ್ ಗುಡ್ ವಿತ್ ಎಲ್ ಪಿ ಪಿ ನಿಮಗೆ ಪರ್ಫೆಕ್ಟ್ ಆಗಿ ಬರ್ತಿತ್ತು ಅಂದ್ರೆ ಯು ಕ್ಯಾನ್ ಸ್ಕಿಪ್ ದಿಸ್ ಒನ್. ಬಟ್ ಯು ಕ್ಯಾನ್ ಡೂ ದಿಸ್ ಒನ್ ಆಲ್ಸೋ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಇಫ್ ಯು ವಾಂಟ್ ಟು ಸ್ಕೋರ್ 100 ಬೆಟರ್ ಯು ಡೂ ದಿಸ್. ಯಾಕಂದ್ರೆ 6 ಮಾರ್ಕ್ ನಿಮ್ಗೆ ಆಪ್ಷನ್ಸ್ ಕಡಿಮೆ ಇರ್ತಾವಲ್ಲ, ಅದೇ 2 ಇರ್ತಾವೆ. ಒಂದು ತಕ್ಕ ಮತ್ತು ಗ್ರಾಫ್ ಇದ್ರೆ ಟಫ್ ಇದಾಗೋದು ಆಗಲಿಲ್ಲ ಅಂದ್ರೆ ಅದನ್ನು ಮಾಡಿದ್ರೆ ಒಳ್ಳೆಯದು. ಎಸ್ 7th ನೋಡ್ರಿ 1/x ಅದ, ಭಾಳ ಈಸಿ ಇರ್ತದೆ. ವಾಟ್ ಈಸ್ ಇಂಟಿಗ್ರೇಷನ್ ಆಫ್ 1/x? log x ಹೌದಾ? ಸೊ log x ಅದು ಇದನ್ನೇನಾಯ್ತು, ಇದನ್ನು ಮಾಡ್ಕೊರಿ 1 to e. ಸೊ x ಇದ್ದಲ್ಲಿ e ತುಂಬ್ರಿ, log e minus log 1. ಫೈನ್, ರೈಟ್. 8th one ನೋಡ್ರಿ cot x into log of sin x. ಇಂಟಿಗ್ರೇಷನ್ ಆಫ್ cot x into log of sin x dx. ಸೊ ಇಲ್ಲಿ ನೋಡ್ರಿ cot x ಅದ, log of sin x ಅದ. ಸೊ ನೀವು ಯಾವುದನ್ನು ಟಿ ತುಂಬ್ಕೋಬೇಕು ಅನ್ನೋದನ್ನ ಸ್ವಲ್ಪ ಗಮನ ಇಟ್ಟು ನೋಡ್ಕೋಬೇಕಾ ಇಲ್ಲಿ. ನಾನು ಲಾಗ್ ಆಫ್ sin x ಅನ್ನು ಟಿ ತುಂಬ್ಕೊಂಡು ತಿಳ್ಕೊರಿ, ಡೆಫಿನೆಟ್ಲಿ ಅದರ ಡಿಫರೆನ್ಷಿಯೇಷನ್ cot x ಆಗ್ತದೆ. ಇಲ್ಲಿ ನೋಡ್ರಿ
ಬರೀ ಬ್ರಾಕೆಟ್ ಒಳಗೆ ಇದು ಜರ್ಮನಿ ಟೋಟಲ್ ಆಗಿ ತಗೋರಿ log of sin x equal to 5 to t 1 by sin x differentiation cos x ಹಾಗೆ ಆಗ್ತದೆ. So I will take what, put log of sin x is equal to t. ಯಾಕೆ ಹೆಂಗೆ ಗೊತ್ತಾದ ನನಗೆ, ಯಾಕಂದ್ರೆ ನನಗೆ ಗೊತ್ತದ ಇಂಟಿಗ್ರೇಷನ್ ಆಫ್ cot x ಅಂದ್ರೆ log of sin x ಫಾರ್ಮುಲಾ ನೀವು ಪರ್ಫೆಕ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಇಂಟಿಗ್ರೇಷನ್ ಆಫ್ cot x is log of sin x. ಸೊ log of sin x ಅಂತ ಇಟ್ಕೊಂಡ್ರೆ ಡಿಫರೆನ್ಷಿಯೇಷನ್ cot x ಆಗಲೇಬೇಕು, ಯಾಕಂದ್ರೆ ಇಂಟಿಗ್ರೇಷನ್ cot x log of sin x ಆಗಿದ್ರೆ log of sin x ಡಿಫರೆನ್ಷಿಯೇಷನ್ cot x ಆಗಲಿಕ್ಕೆ ಬೇಕು. ಸೊ put log of sin x is equal to t. ಸೊ ಅದರ ಅರ್ಥ ಏನಾಯ್ತು, log of sin x ಡಿಫರೆನ್ಷಿಯೇಷನ್ ಮಾಡಿದ್ರೆ 1 by sin x into sin x cos x is equal to dt by dx ಅಥವಾ into dx is equal to dx. cos by sin is cot x, ಈ dx ಗೆ ಅರ್ಥ ಹೋಗ್ತು cot x dx is equal to dt. ಸೊ ಇಲ್ಲಿ ಅದ ನೋಡ್ರಿ cot x dx ಇದು dt ಆತು. ಸೊ log of sin x ಏನದ t ಅದ, ಸೊ t dt ಆತು. ಸೊ t dt ಇಂಟಿಗ್ರೇಷನ್ ಏನಾತು t ಸ್ಕ್ವೇರ್ ಬೈ 2 ಆತು ಪ್ಲಸ್ c. ಹೌದಾ, t ಅಂದ್ರೆ ಏನದ ನೋಡ್ರಿ, ಇಲ್ಲಿ t ಅಂದ್ರೆ ಏನು ತುಂಬಿಕೊಂಡಿವಿ, log of sin x ಅದಕ್ಕೆ ಸ್ಕ್ವೇರ್ ಹಾಕೊಂಡ್ಬಿಡ್ರಿ, log of sin x ಹೋಲ್ ಸ್ಕ್ವೇರ್ ಪ್ಲಸ್ c. ಇಷ್ಟು ಬರ್ತದೆ ಸಾಕು, ಇದಕ್ಕಷ್ಟಕ್ಕೂ ಕೂಡ ಹಾಕಿ ಸ್ಕ್ವೇರ್ ಅಥವಾ ಆ 2 ನಿ ಕಡೆ ತಗೋಬಹುದು. ಇಲ್ಲ 2 ಬೇಡ, ಇದು ಹಂಗೆ log of sin x ಹೋಲ್ ಸ್ಕ್ವೇರ್ ಪ್ಲಸ್ c ಡಿವೈಡೆಡ್ ಬೈ 2 ಇಷ್ಟು ಬರ್ತದೆ ಸಾಕು. ಇವು 2 ಮಾರ್ಕಿನ ಕವರ್ ಆಗುತ್ತೆ, ಇನ್ನು 3 ಮಾರ್ಕಿಂದಷ್ಟು ಕವರ್ ಮಾಡ್ಕೊಡ್ತೀನಿ ನಾನು ನಿಮ್ಗೆ. ಓಕೆ, ಆಸ್ ಯು ರಿಮೆಂಬರ್ 5 ಮಾರ್ಕ್ಸ್ 6 ಮಾರ್ಕ್ ಬೇಡ, ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಲ್ಲ. ಇಫ್ ಯು ವಾಂಟ್ ಟು ಯು ಡೂ 5 ಮಾರ್ಕಿಂದ ಒಟ್ಟ ಮಾಡಬೇಡ್ರಿ. ಐ ಸಿನ್ಸಿಯರ್ಲಿ ಸಜೆಸ್ಟ್ ದಟ್ 6 ಮಾರ್ಕಿಂದ ಬೇಕಿದ್ರೆ ನೀವು ಔಟ್ ಆಫ್ ಔಟ್ ಮಾಡೋ ಪ್ಲಾನ್ ಇತ್ತು, ಪ್ಲಾನ್ ಇರ್ತದೆ ಮೋಸ್ಟ್ ಆಫ್ ಜನ. ಎಲ್ ಪಿ ಪಿ ನಿಮ್ಗೆ ನೋ ಡೌಟ್ ಇತ್ತು, ಇನ್ನೂ ನಾನು ಗ್ಯಾರಂಟಿ ಇಲ್ಲ ಅನಿಸ್ತಿತ್ತು ಅಂದ್ರೆ ದೆನ್ ಡೂ ದಿಸ್. ಇಫ್ ಯು ಆರ್ ನಾಟ್ ಸ್ಟಿಲ್ ಪರ್ಫೆಕ್ಟ್ ವಿತ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ಸ್, ಇಫ್ ಯು ಆರ್ ಮಿಸ್ಸಿಂಗ್ ಸಮ್ವೇರ್, ದೆನ್ ಡೂ ದಿಸ್. Otherwise you can skip this. If any question is given, you can do LPP ಮಾಡ್ಲಿಕ್ಕೆ ನನಗೆ ಆಗ್ತದೆ ಬೇಕಂತ ಪ್ರಶ್ನೆ ಕೊಟ್ಟರೆ ನಾನು ಮಾಡ್ತೀನಿ ಅಂದ್ರೆ ಮಾಡುವಂಥ ಅವಶ್ಯಕತೆ ಇಲ್ಲ, ಆಗೋದಿಲ್ಲ ನನಗೆ LPP ಅಂದ್ರೆ ಮಾಡ್ಕೊಳ್ಳಿ. ತಿಳಿತಾ? ಎಸ್. ಸೊ ಬೆಟರ್ ಅಂದ್ರೆ ಅದು ಸ್ವಲ್ಪ ಪ್ರಿಪೇರ್ ಇರೋ ಒಂದು 3-4 ಟೈಪ್ ಕ್ವಶನ್ಸ್ ಮಾಡ್ಕೊಳ್ಳಿ. ಓಕೆ ಫೈನ್. ಎಸ್. Hello my dear students. So integrals ಅಲ್ಲಿ ನೆಕ್ಸ್ಟ್ ತಗೊಳ್ತಾ ಇರ್ತಕ್ಕಂಥದ್ದು 3 ಮಾರ್ಕ್ ಕ್ವೆಶ್ಚನ್ಸ್, 3 ಮಾರ್ಕ್ಸ್ ಪ್ರಾಬ್ಲಮ್ಸ್ ಇವು. ಓಕೆ, ಸೊ ಇಲ್ಲಿ ನೋಡಿ I is equal to e raised to x sin x dx ಇದೆ, e raised to x sin x dx ಇದೆ. ಬೈ ಪಾರ್ಟ್ಸ್ ಅದಾವ, ಎರಡು ಬೈ ಪಾರ್ಟ್ಸ್ ಅದಾವ. ಸೊ ಒಂದು 5 ರಿಂದ 6% ಓದಿನಿ, 2 ಬರ್ತಾವ ಒಳಗೆ 3 ಮಾರ್ಕಿನ. ಸೊ ದಯವಿಟ್ಟು ಗಮನ ಇಟ್ಟು ನೋಡ್ರಿ ಏನಾಗ್ತದೆ ನೋಡ್ರಿ, ಬೈ ಪಾರ್ಟ್ಸ್ ಅಪ್ಲೈ ಮಾಡಿದ್ರಿ ಅಂದ್ರೆ. ಓಕೆ, I is equal to integration of e raised to x sin x dx. ಸೊ ನೋಡಿ ಹೆಂಗೆ ತಗೋಬೇಕು ಬೈ ಪಾರ್ಟ್ಸ್ ಅನ್ನ, ಐಲೇಟ್ ಮೆಥಡ್ ತಗೋಬೇಕು. ಐಲೇಟ್ ಅಂದ್ರೆ ಫಸ್ಟ್ ಇನ್ವರ್ಸ್, ಸೆಕೆಂಡ್ ಲಾಗರಿಥಮಿಕ್, ಅಲ್ಜಿಬ್ರಾಯಿಕ್, ಟ್ರಿಗ್ನೋಮೆಟ್ರಿಕ್, ಎಕ್ಸ್ಪೋನೆನ್ಷಿಯಲ್ ಲಾಸ್ಟ್ ಬರಬೇಕು. ಅಂದ್ರೆ ಇದು ಉಲ್ಟಾ ತಗೋಬೇಕು. ನನಗೆ sin x ಮೊದಲು ಬರೀಬೇಕು, e raised to x ಆಮೇಲೆ ಬರೀಬೇಕು. ಯಾಕಂದ್ರೆ sin x ಟ್ರಿಗ್ನೋಮೆಟ್ರಿಕ್ ಮೊದಲು ಅದ, e ಎಕ್ಸ್ಪೋನೆನ್ಷಿಯಲ್ ಆಮೇಲೆ ಅದ. ಸೊ ಅದ್ರ ಗಮನ ಇರಬೇಕು ಇವಾಗ. ಫಸ್ಟ್ ಫಂಕ್ಷನ್ ಆಸ್ ಇಟ್ ಇಸ್, ಫಾರ್ಮುಲಾ ಏನದ, ಇಂಟಿಗ್ರೇಷನ್ ಆಫ್ u into v ನೆನಪಿಟ್ಕೋರಿ. u ಇಂಟಿಗ್ರೇಷನ್ ಆಫ್ v ಮೈನಸ್ ಡಬಲ್ ಇಂಟಿಗ್ರೇಷನ್ ಆಫ್ v into ಡೆರಿವೇಟಿವ್ ಆಫ್ u. ಈ ಫಾರ್ಮುಲಾ ನೆನಪದಲ್ಲ? ಎಸ್ ಎಸ್. ನೋಡಿ u ಅಂದ್ರೆ sin x into integration of e raised to x minus double integration of e raised to x into derivative of sin x. Yes, sin x as it is ಇರಲಿ, integration of e raised to x is e raised to x minus integration of e raised to x is e raised to x sin x ಅದು cos x. ನೋಡಿ ಮತ್ತೆ ದಯವಿಟ್ಟು ಗಮನ ಇಟ್ಕೊಳ್ಳಿ, ಮತ್ತೆ ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕು. ಇಲ್ಲಿ e raised to x sin x as it is ಬರಲಿ ಮೈನಸ್ ಅಗೇನ್ ಬೈ ಪಾರ್ಟ್ಸ್ ಅಪ್ಲೈ ಮಾಡಿದ್ರೆ ಮತ್ತೆ cos x ಅನ್ನು ಮೊದಲು ಬರ್ಕೋತಾನ. ಸೊ ಇಲ್ಲೇ ಫಸ್ಟ್ ಮಾಡ್ಕೋರಿ, ಇದನ್ನ ಸೆಕೆಂಡ್ ಮಾಡ್ಕೋರಿ. cos x ಫಸ್ಟ್ ಫಂಕ್ಷನ್ as it is, cos x as it is, integration of sin integration of e raised to x is e raised to x minus double integration of e raised to x, that is e raised to x into derivative of cos x is minus sin x. ಸೊ ಇದನ್ನ ಪ್ಲಸ್ ಮಾಡ್ಕೋತೀನಿ, ಇಲ್ಲಿ sin x ಮಾಡ್ಕೋತೀನಿ. ಫೈನ್. ಎಸ್, ಈಗ ಏನಾಗ್ತದೆ ನೋಡ್ರಿ, e raised to x sin x minus e raised to x cos x plus, so minus into plus minus integration of e raised to x sin x ಅಂದ್ರೆ i ಅದ, ವಾಪಸ್ i ಬರ್ಕೋತಾನೆ. ಇಲ್ಲೊಂದು i ಆಲ್ರೆಡಿ ಬಂದದ, ಸೊ i ನಿ ಕಡೆ ತಗೊಂಡು ಬರ್ತಾನೆ, 2i ಆತು. 2i ಆದ್ಮೇಲೆ e raised to x ಕಾಮನ್ ತೆಗಿತು, ನಾವು sin x minus cos x ಆತು ಪ್ಲಸ್ c ಡಿವೈಡೆಡ್ e 2 ಆ ಕಡೆ ಹೋಗಿದ್ರೆ ನೆಕ್ಸ್ಟ್ ಸ್ಟೆಪ್ ಹಿಂಗೆ ಬಂದ್ಬಿಡುತ್ತೆ, e raised to x sin x minus cos x plus c divided by 2. ಸೊ ಈ ಟೈಪ್ ಮಾಡುವುದರಿಂದ ನಿಮಗೆ ಹೆಚ್ಚಿನ ಅಂಕಗಳು ಸಿಗೋ ಸಾಧ್ಯತೆ ಇರ್ತವೆ. ಸೊ ದಯವಿಟ್ಟು ಗಮನ ಇಟ್ಟು ನೋಡಬೇಕು. ಸೊ ಸೆಕೆಂಡ್ ಪ್ರಾಬ್ಲಮ್ ತಗೋತೀನಿ ನೋಡ್ರಿ.
100% ಒಂದು ಪ್ರಾಬ್ಲಮ್ ಬೈ ಪಾರ್ಟ್ಸ್ ಮೇಲೆ ಇರ್ತದೆ 3 ಮಾರ್ಕಿಗೆ 100%. ಆ್ಯಂಡ್ 80% ಸೆಕೆಂಡ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು ಪಾರ್ಷಿಯಲ್ ಫ್ರಾಕ್ಷನ್ ಮೇಲೆ ಬರ್ಬೋದು. ಓಕೆ, ಅಥವಾ ಪಾರ್ಷಿಯಲ್ ಫ್ರಾಕ್ಷನ್ ಮೇಲೆ ಬರ್ತದ, ಬರಲಿಲ್ಲ ಅಂದ್ರೆ ಡೆಫಿನೆಟ್ ಇಂಟಿಗ್ರಲ್ ಪ್ರಾಪರ್ಟಿ ಮೇಲೆ ಯಾವುದಾದ್ರೂ ಬರಬಹುದು. ಓಕೆ ರೈಟ್. ಸೊ ನೋಡಿ ಏನದ ಎರಡನೇ ಪ್ರಶ್ನೆ, I is equal to integration of x square into log x dx. ನೋಡಿ as it is I laid ಪ್ರಕಾರ inverse logarithmic algebraic. So logarithmic first algebraic ಆಮೇಲೆ log first ಬಂದಕ್ಕೆ x ಅಂದ್ರೆ algebraic x square x cube. So log x first ತಗೊಳ್ಳೋಣ into x square dx. ಓಕೆ, ಸೊ ನೋಡಿ ಅವಾಗ ಏನಾಯ್ತು ನೋಡಿ ಬರೀವತ್ನ ನೋಡಿ ಸ್ವಲ್ಪ log x ಆದ್ಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟು ಬರೀರಿ, ಯಾಕಂದ್ರೆ log of x square ಆಗಲ್ಲ log of x cube ಆಗಿರ್ತದೆ, ಸ್ವಲ್ಪ ಗ್ಯಾಪ್ ಕೊಟ್ಟು ಬರೀರಿ. So first function and u into v. Okay, so u that is log x into integration of v that is x cube by 3 ಅಥವಾ first step ಬರೀತು ನೋಡ್ರಿ, minus double integration of x square into derivative of log x. ಹೌದಾ? ಸೊ ಅವಾಗ ಏನಾಗ್ತದೆ ದಯವಿಟ್ಟು ಗಮನ ಇಟ್ಟು ನೋಡಬೇಕು. log x as it is ಇರಲಿ, integration of x square is x cube by 3 minus double integration of x square that is integration of x cube by 3 log x to 1 by x derivative dx. So in the theory x cube log x by 3 ಮಾಡಿಬಿಟ್ಟಿದನ ಫಸ್ಟ್ x cube ಬರ್ಕೋಬೇಕು ಯಾವಾಗಲೂ, ಮೈನಸ್ ಇಲ್ಲೊಂದು x ತೆಗೆದು x square ಆಗ್ತದು 1 by 3 ಹೊರಗೆ ಬರಲಿ, integration of x square is again x cube by 3 plus c. ಹೌದಾ? ಸೊ ಈ 3 ಕಾಮನ್ ತೆಗೆದುಬಿಟ್ಟು ಅಂತ ತಿಳ್ಕೊಳ್ಳೋಣ ನಾವು, ಅಥವಾ ನೀವು ಲಾಸ್ಟ್ 3 ಕಾಮನ್ ತೆಗೆದುಬೇಡ, ಹಾಗಾಯಿತು x cube log x minus x cube by 9 plus c. ಸೊ ಈ ಥರ ಮಾಡಿದರೆ ದಿಸ್ ಇಸ್ ಇಂಪಾರ್ಟೆಂಟ್ ಕ್ವಶನ್. ಈ ಥರದ ಯಾವುದೇ ಪ್ರಶ್ನೆಗಳು ಬಂದರೂ ಮಾಡ್ಲಿಕ್ಕೆ ನೀವು ಬರಬೇಕು. ಆಯ್ತಾ? ಸೆಕೆಂಡ್ ಪ್ರಾಬ್ಲಮ್ ಐ ಹ್ಯಾವ್ ಟೇಕನ್ ಆನ್ u into v rule, that is by parts method. ಸೊ ನೆಕ್ಸ್ಟ್ ತಗೋತಕ್ಕಂಥ ಎರಡು ಪ್ರಾಬ್ಲಮ್ಗಳು ಪಾರ್ಷಿಯಲ್ ಫ್ರಾಕ್ಷನ್ಸ್ ಮೇಲೆ ತಗೋತೀನಿ. ನೋಡಿ ನನಗೆ ಅನ್ಸಿದ ಮಟ್ಟಿಗೆ ಈ ನಾನು ಬಿಡಿಸ್ತಕ್ಕಂಥ ಮೂರನೇ ಪ್ರಾಬ್ಲಮ್ 100% ಎಕ್ಸಾಮಿಗೆ ಬರ್ತದೆ. ಓಕೆ, ಬರೆದು ಇಟ್ಕೊಂಡ್ಬಿಡ್ರಿ, ದಿಸ್ ಪ್ರಾಬ್ಲಮ್ ವಿಲ್ ಡೆಫಿನೆಟ್ಲಿ ಕಮ್. ಏಪ್ರಿಲ್ 2022 ಒಳಗೆ 99% ಈ ಪ್ರಾಬ್ಲಮ್ ಬರ್ತದೆ. ಯಾವುದು? ಇಂಟಿಗ್ರೇಷನ್ ಆಫ್ x ಡಿವೈಡೆಡ್ ಬೈ x plus 1 into x plus 2 dx. ಈ ಪ್ರಾಬ್ಲಮ್ ಏನು ಹೇಳ್ತಾರೆ 100% ಬರೋ ಚಾನ್ಸಸ್ ಐತಿ. whether it's recording or not. Yeah, it's recording. Okay, so ನೋಡ್ರಿ ನಾವು ಪಾರ್ಷಿಯಲ್ ಫ್ರಾಕ್ಷನ್ ಮಾಡ್ಕೋತೀವಿ. x upon x plus 1 into x plus 2 ಬರ್ಕೋತೀವಿ. that is equal to ಏನು a divided by x plus 1 into plus b divided by x plus 2. say it as 1. so numeric functions are place ಕಡಿಮೆ ಅಲ್ಲ. so if I put ನೋಡ್ರಿ ಈ ಸಲ ನೆಕ್ಸ್ಟ್ ಹೋಗ್ಲಿ, x is equal to ಏನಾಗ್ತದೆ ನೋಡ್ರಿ x upon x plus 1 into x plus 2. ಇದರ LCM a into x plus 2 plus b into x plus 1 divided by x plus 1 into x plus 2. yes, ಇದು ಕ್ಯಾನ್ಸಲ್ ಆಗುತ್ತೆ. ಈ ನೋಡಿ ಈಗ ಏನಾಗ್ತದೆ ನೋಡ್ರಿ, ಸೊ ಇದು ಸ್ಟಾರ್ ಅಥವಾ 1 ಅನ್ಕೋರಿ. put x is equal to -1, put x equal to -1 ಆದ್ರೆ b ಟರ್ಮ್ 0 ಆಯ್ತು. ಅವಾಗ ಏನಾಗ್ಬಿಟ್ಟು ನೋಡ್ರಿ, -1 is equal to a into -1 plus 2. a into -1 plus 2 2 minus 1 1 ಆಯ್ತು. so a into 1 that implies a equal to -1 ಆಯ್ತು. ಹೌದಾ? so next put x is equal to -2, x equal to -2 ತುಂಬ್ರಿ. ಅವಾಗ ಏನಾಗ್ತದೆ ನೋಡ್ರಿ, -2 plus 2 0 ಆಯ್ತು, -2 plus 1 -1 that is -b ಆಯ್ತು. so minus b is equal to x minus 2 ತುಂಬಿನಿ, -2 that implies x is equal to 2 ಆಯ್ತು. so sorry minus b is equal to 2 ಆಯ್ತು. a -1 ಬಂತು, b 2 ಬಂತು. ಸೊ ಅದನ್ನ ಇದ್ರಾಗ ತುಂಬಿಡ್ರಿ. ಈಗ ಫಸ್ಟ್ ಒಂದ್ರಲ್ಲಿ ಏನಾಗ್ತದೆ ನೋಡ್ರಿ, ಅದು I is equal to a by x plus 1. a by x plus 1 ಅಂದ್ರೆ -1 upon x plus 1 plus b by x plus 2. 2 divided by x plus 2 integration dx. so -1 by x plus 1 plus 2 by x plus 2 dx. so ಇಲ್ಲಿ ಇದನ್ನ ಇಡಬೇಕು ಬ್ರಾಕೆಟ್. ಸೊ ನೀವು ಸಾಲ್ವ್ ಮಾಡಿದ್ರೆ ಅಂದ್ರೆ minus log of x plus 1 ಆಗ್ತದೆ ಇದರ ಇಂಟಿಗ್ರೇಷನ್, ಇದು plus 2 log of x plus 2 ಆಗ್ತದೆ ಪ್ಲಸ್ ಇಷ್ಟ ಬಿಟ್ಟು ನಡೆದಾಗ ಅಥವಾ ನೀವು ಫಸ್ಟ್ ಗೆ ಅದನ್ನ ಬರೆದು ಆಮೇಲೆ ಇದನ್ನ ಬರೀತಿದ್ರು ಓಕೆ.
2 log of x plus 2 minus log of x plus 1 plus c ಇಷ್ಟ ಬಿಟ್ಟು ನಡೀತದೆ. ಸಮಟೈಮ್ಸ್ ಒಂದಿಷ್ಟು ಜನ ಏನು ಮಾಡ್ತಾರೆ ಈ 2 ಅನ್ನು ಮ್ಯಾಲ್ ಕಳಿಸ್ತಾರೆ, ಮುಂದೆ m by n ಫಾರ್ಮುಲಾ ಅಪ್ಲೈ ಮಾಡ್ತಾರೆ, ಹಾಗಾಗಿ ನೋ ಪ್ರಾಬ್ಲಮ್. ಸೊ ಈ ತರ ನೀವು ಮಾಡ್ಲಿಕ್ಕೆ ಬರಬೇಕು. ಓಕೆ, ಸೊ ಇಷ್ಟು ಮಾಡಿದ್ರೆ ನಿಮ್ಗೆ 3 ಮಾರ್ಕ್ ಈಸಿಯಾಗಿ ಸಿಗ್ತದೆ. ಸೊ ಬೆಟರ್ ಅಂದ್ರೆ ಏನು ಮಾಡಿಬಿಡ್ರಿ, ಹಂಗೆ ಮಾಡಿಬಿಡ್ರಿ log of x plus 2 whole square ತಿಳಿತಾ ಇತ್ಯಾಗ ಬರ್ತದೆ x plus 1 ಯಾಕೆ ಬರ್ತದೆ log m minus log m plus c. ಫೈನ್. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ, ಬಾದಿಗೆ ಹೋಗ್ಬಿಡ್ರಿ. 2022 ಗೆ ಗ್ಯಾರಂಟಿ ಇರ್ತದೆ ಈ ಪ್ರಶ್ನೆ, ಗ್ಯಾರಂಟಿ ಇರ್ತದೆ. ಎಸ್, ಇನ್ನು 2 ಪ್ರಶ್ನೆಗಳನ್ನು ತಗೊಂಡ್ರು ತಗೊಂಡ ವಿಲ್ ಎಂಡ್ ದಿಸ್ ಚಾಪ್ಟರ್. and as I told, this is the last chapter of our one shot videos. okay, so ಈ ಚಾಪ್ಟರ್ ಇಂದ ನಾನು ಈಗಾಗಲೇ ಪ್ರಾಮಿಸ್ ಮಾಡಿದೆ ನಿಮಗೆ 80 ಮಾರ್ಕ್ಸ್ ಮಿನಿಮಮ್ ಬರ್ತದೆ ಅಷ್ಟು ಚಾಪ್ಟರ್ ಗಳನ್ನು ನೀವು ನೋಡಿದಾಗ. ಓಕೆ, ನಾನು ಏನು ಹೇಳಿದ್ದೀನಲ್ಲ ವಿಡಿಯೋದಲ್ಲಿ, ಸೊ ಈ ಕ್ವಶನ್ಸ್ ಗಳನ್ನು ನೀವು ಬಿಡಿಸಿದ್ರೆ ಪ್ರಾಪರ್ ಆಗಿ ನಿಮಗೆ ಮಿನಿಮಮ್ 80 ಮಾರ್ಕ್ಸ್ ಸಿಗ್ತಾವೆ. ಓಕೆ, ಅಷ್ಟೊಂದು ಗ್ಯಾರಂಟಿ ನಾನು ಕೊಡಬೇಕು. 13 ಚಾಪ್ಟರ್ ಗಳನ್ನು ಕೂಡಿಸಿ ಆಯ್ತಾ. ಎಸ್, 80 ಮಾರ್ಕ್ ಫಿಕ್ಸ್. ಓಕೆ, ಫೋರ್ತ್ ಒನ್ ತಗೋತಾ ಇದ್ದೀನಿ ನೋಡ್ರಿ. ಫೋರ್ತ್ ಒನ್ ಅದು ಕೂಡ ಪಾರ್ಷಿಯಲ್ ಫ್ರಾಕ್ಷನ್ ಮೇಲೆ ಅದ. 2x divided by x square plus 1 into x square plus 2 dx. okay, 2x divided by x square plus 1 into x square plus 2 dx. ಸೊ ಅವಾಗ ಏನಾಗ್ತದೆ ನೋಡ್ರಿ, I is equal to, ಸೊ ನೋಡ್ರಿ ಇಲ್ಲಿ ಏನು ಮಾಡ್ಬೇಕು, ನಾನು put x square plus 1 equal to t ಮಾಡ್ಕೋತೀನಿ. put x square plus 1 is equal to, I will make it as t. yeah, ಸೊ ನೋಡಿ x square plus 1 t ಮಾಡ್ಕೊಳ್ಳೋದಲ್ಲ ನಾನು. ಸೊ ಇಲ್ಲಿ ಏನು ಮಾಡ್ತಾನೆ, x square ಅಂದ್ರೆ ನಾನು ಬೇರೆ ತುಂಬಿಕೊಂಡ್ಬಿಡ್ತಾನೆ ನಾನು. I will take put x square equal to t ಮಾಡ್ಕೊಂಡ್ಬಿಡ್ತಾನೆ. ಯಾಕಂದ್ರೆ t plus 1 t plus 2 ಆಗಿಬಿಡ್ತದೆ, ಈಸಿ ಆಗ್ತದೆ ನಮ್ಮ ಪಾರ್ಷಿಯಲ್ ಫ್ರಾಕ್ಷನ್ ಗೆ. ಸೊ ಡಿಫರೆನ್ಷಿಯೇಷನ್ ಆಫ್ 2x square, x square is 2x dx is equal to dt. ಅದು ಮ್ಯಾಲಿಂದ dt ಆಗಿ ಕನ್ವರ್ಟ್ ಆಯ್ತು. ಸೊ ಮ್ಯಾಲಿಂದ dt ಆಯ್ತು, ಇಲ್ಲಿ ಕೆಳಗೆ ಇರ್ತಕ್ಕಂಥದ್ದು t plus 1 into t plus 2 ಆಯ್ತು. ಭಾಳ ಈಸಿ ಬಂದಿದೆ. ಸೊ ಇದನ್ನ ಸಾಲ್ವ್ ಮಾಡ್ಬೋದು ಈಸಿಯಾಗಿ. ಏನು ಮಾಡ್ತೀರಿ, ಆಸ್ ಇಟ್ ಈಸ್ 1 upon t plus 1 into t plus 2 is equal to a divided by t plus 1 plus b divided by t plus 2. ಸೊ ನೀವು ನಾರ್ಮಲ್ ಆಗಿ ಸಾಲ್ವ್ ಮಾಡ್ಕೊಂಡು ಹೋದ್ರೆ ಗೊತ್ತಾಗ್ತದೆ ನಿಮಗೆ. ಲಾಸ್ಟಿಗೆ ಏನು ಉಳಿತದೆ ನೋಡ್ರಿ, a into t plus 2 ಉಳಿತದೆ, ಇಲ್ಲಿ b into t plus 1 ಉಳಿತದೆ, ಇಲ್ಲೇ 1 ಉಳಿತದೆ. ಓಕೆ, ಸೊ ಇದಕ್ಕೆ ನೀವು 1 ಅಂತ ಸ್ಟಾರ್ಟ್ ಮಾಡ್ಕೊಳ್ಳಿ. ಈಗ ಏನು ಮಾಡ್ರಿ, put t equal to -1. put t equal to -1 ಮಾಡಿದ್ರೆ ನೋಡ್ರಿ, ಇಲ್ಲಿ t -1 ತುಂಬಿದೆ ಅನ್ಕೊಳ್ಳಿ. -1 plus 1 0, ಈ ಟರ್ಮ್ ಹೋಗಿಬಿಡ್ತದೆ. -1 plus 2 is 1, so a equal to 1 ಆಗುತ್ತೆ. a equal to ಎಷ್ಟು ನಮ್ಗೆ 1 ಸಿಗ್ತದೆ. put t is equal to ಎಷ್ಟು ತುಂಬೋಣ ಈಗ, -1 ಆಯ್ತು, -2 ತುಂಬ್ರಿ. put t is equal to -2 in ಸ್ಟಾರ್ ಅಂದ್ರೆ ಇಲ್ಲಿ ನೋಡ್ರಿ, ನಾನು ಯಾವಾಗಲೂ ಇಕ್ವೇಶನ್ ಕೊಡಬೇಕಾದ್ರೆ ಬ್ರಾಕೆಟ್ ಹಾಕೋಬೇಕು. 1 ಇರಲಿ, 2 ಇರಲಿ, ಸ್ಟಾರ್ ಇರಲಿ, ಏನ ಕೊಡಿ ಬ್ರಾಕೆಟ್ ಹಾಕೋರಿ. put t equal to -2 in star, if I put t equal to -2 in star, or 1, so I have taken it as 1 star again. Okay, -2 ತುಂಬ್ರೆ -2 plus 2 0, 0 into a is 0, -2 plus 1 is -1 into b -1, so b equal to ಎಷ್ಟು ಸಿಗ್ತದ, -1. ಡೈರೆಕ್ಟ್ ಆಗಿ ತುಂಬಿಡ್ರಿ ನಾನು. ಸೊ I is equal to ಎಷ್ಟು ಅಂತ ನೋಡ್ರಿ, ಇಲ್ಲಿ ತುಂಬಿಡ್ರಿ. 1 divided by t plus 1 divided by 1 ಇಲ್ಲ a by t plus 1 plus b by t plus 2. a ಅಂದ್ರೆ ಎಷ್ಟದ, 1 divided by t plus 1 plus b ಅಂದ್ರೆ ಎಷ್ಟದ, -1, that is -1 divided by t plus 2. so this is into dt. so I is equal to 1 by t plus 1 ಅಂದ್ರೆ log of t plus 1 minus log of t plus 2. so log m minus log n, so log m minus log n ಫಾರ್ಮುಲಾ ಹಾಕೋರಿ, log of t plus 1 by t plus 2. so ಈ t ಅಂದ್ರೆ ಏನದ ಅಂತ ತುಂಬ್ಕೋರಿ. t ಅಂದ್ರೆ x square ಅದ. I is equal to log of x square plus 1 divided by x square plus 2 plus c. so log m minus log n ಫಾರ್ಮುಲಾ ಹಾಕೊಂಡು log m by n. ಫೈನ್. ಸೊ ಇಷ್ಟು ಮಾಡಿದ್ರೆ ಸಾಕು. ಇದು ಇಂಪಾರ್ಟೆಂಟ್ ಪ್ರಾಬ್ಲಮ್ ನೋಡ್ರಿ, 3 ಮಾರ್ಕ್ನ ಭಾಳ ಇಂಪಾರ್ಟೆಂಟ್ ಇರೋದು ಬಿಡಿಸಾತನು. ಮೆಥಡ್ ನೆನ್ಪಿಟ್ಕೋರಿ, ಕರೆಕ್ಟ್ ಮಾಡ್ಕೊಳ್ಳಿ. ಸೊ shall we take the last problem? ನೋಡ್ರಿ ಲಾಸ್ಟ್ ಪ್ರಾಬ್ಲಮ್ ಅದ.
0 to pi by 2 cos square x dx ಪ್ರಾಪರ್ಟೀಸ್ ಮೇಲೆ ಬಂದದ ಇದೆ ಹೆಚ್ಚಾಗಿ ಹಿಂಗೆ ಬರೋದಿಲ್ಲ ಲಾಸ್ಟ್ ಇದ್ರ ಅಟ್ಯಾಚ್ ಆಗಿ ಬರ್ತದೆ 6 ಮಾರ್ಕ್ಗೆ ಬಟ್ ಬಂದದ ದಯವಿಟ್ಟು ನೋಡ್ರಿ I is equal to 0 to pi by 2 cos square x dx ಹಿಂಗೆ ಬಂತ ತಿಳ್ಕೊ 2 ಮಾರ್ಕಿಗೆ ಅಥವಾ 3 ಮಾರ್ಕಿಗೆ ಈ ತರದ ಒಂದು ಪ್ರಾಬ್ಲಮ್ ಬಂತಂದ್ರೆ ನೀವೇನ್ ಮಾಡ್ರಿ I is equal to ನೋಡಿ ಇದಕ್ಕೆ ಫಸ್ಟ್ ಯಾವುದು 1 ಅನ್ಕೋಬೇಕು ಮುಂದೆ ಈ ಪ್ರಾಪರ್ಟಿನ ಅಪ್ಲೈ ಮಾಡ್ಕೋಬೇಕು 0 to pi by 2 cos square x ಇದನ್ನ cos square 90 minus x ಬರ್ಕೋತೀವಿ ಸೊ cos square 90 minus x ಅಂದ್ರೆ ಏನಾಗುತ್ತೆ ಅಗೇನ್ 0 to pi by 2 sin square x ಅದು dx ಸೊ ಇದು 2 ಅನ್ಕೋಬೇಕು ಜಸ್ಟ್ 1 plus 2 ಮಾಡಿಬಿಡ್ಬೇಕು ಅಷ್ಟೇ 1 plus 2 ಮಾಡಿದ್ರೆ ಏನಾಯ್ತು I plus I 2i ಈ I ಕೂಡಿಸಿದ್ರೆ 2i ಸೊ ಇದು 0 to pi by 2 ಹಂಗೆ ಇರಲಿ ಓಕೆ cos square x plus sin square x ಅಂದ್ರೆ ಅವು ಆಡ್ ಆಗಿಬಿಡ್ತಾವು cos square x plus sin square x dx so cos square x plus sin square dx ಅಂದ್ರೆ 1 ಅದು 0 to pi by 2 1 dx 1 ಅಂದ್ರೆ ಏನು x with 0 to pi by 2 so ತುಂಬ್ರೆಲೆ so 2i is equal to pi by 2 minus 0 so 2i is equal to pi by 2 I is equal to 2 ಆ ಕಡೆ ಹೋಯ್ತು pi by 4 ಇಷ್ಟು ಮಾಡಿದ್ರೆ this much is enough ಅಂತ ಅನ್ಸುತ್ತೆ ಸೊ ಇಷ್ಟು ಕಂಪ್ಲೀಟ್ ಆಯ್ತು ನಮ್ದು ಇಂಟಿಗ್ರೇಷನ್ ಆಯಿತು ಸೊ ಡೆಫಿನೆಟ್ಲಿ ಇದರಲ್ಲೂ ಬಹಳಷ್ಟು ಅಂಕಗಳು ಬರ್ತಾವ ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿರಿ ಇನ್ನು ಉಳಿದ ವಿಡಿಯೋಗಳನ್ನು ದಯವಿಟ್ಟು ನೀವು ನೋಡಿದ್ದಿಲ್ಲ ಅಂದ್ರೆ ಸೊ ಉಳಿದ ಒನ್ ಶಾರ್ಟ್ ವಿಡಿಯೋಸ್ಗಳನ್ನು ನೋಡಿ ಎಲ್ಲ ಚಾಪ್ಟರ್ಸ್ ಒನ್ ಶಾರ್ಟ್ ವಿಡಿಯೋಸ್ಗಳನ್ನು ಮಾಡಲಾಗಿದೆ ಆಲ್ ದ 13 ಚಾಪ್ಟರ್ಸ್ ಆ್ಯಂಡ್ ಐ ಅಶ್ಯೂರ್ ಗ್ಯಾರಂಟೀಡ್ 80 ಮಾರ್ಕ್ ಇಲ್ಲಿ ಬಿಡಿಸಿರ್ತಕ್ಕಂಥ ಪ್ರಾಬ್ಲಮ್ಗಳಿಂದ ಮ್ಯಾಕ್ಸಿಮಮ್ ಬರ್ತಕ್ಕಂಥ ಚಾನ್ಸ್ ಇದೆ 80 ಮಾರ್ಕ್ವರೆಗೂ ಬರ್ತವೆ ಸೊ ನೋಡ್ರಿ ಮಾಡ್ಕೊರಿ ಎಲ್ಲರೂ ವಿಡಿಯೋವನ್ನು ನೋಡ್ಕೊರಿ ಥ್ಯಾಂಕ್ ಯು